ಇತ್ತೀಚೆಗೆ ಹಾಸನ ಜಿಲ್ಲೆ ಬೇಲೂರಿನಲ್ಲಿ ಒಂದು ಹಳೆ ಕಟ್ಟಡ ಕುಸಿತವಾಗಿತ್ತು. ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ಬಿದ್ದಿತ್ತು, ನೆನಪಿರಬೇಕು. ಸೊ ಈ ಹಳೆಯ ಕಟ್ಟಡದ ಸಜ್ಜಾ ಕುಸಿತ ಕೇಸ್ನಲ್ಲಿ ಈಗ ಸಾವಿನ ಸಂಖ್ಯೆ 3ಕ್ಕೆ ಏರಿಕೆಯಾಗಿದೆ ಅನ್ನೋ ಅಪ್ಡೇಟ್ಸ್ ಬರ್ತಾ ಇದೆ. ತೀವ್ರವಾಗಿ ಗಾಯಗೊಂಡಿದ್ದ ಮಹಿಳೆ 45 ವರ್ಷದ ಜ್ಯೋತಿ ಸಾವನ್ನಪ್ಪಿದ್ದಾರೆ. ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ಇವರು ಚಿಕಿತ್ಸೆಯನ್ನು ಪಡಿತಾ ಇದ್ರು. ಜ್ಯೋತಿ ಅವರು ಹಣ್ಣಿನ ವ್ಯಾಪಾರವನ್ನು ಮಾಡಿಕೊಂಡಿದ್ದು ಈ ಜ್ಯೋತಿ ಅವರೆಲ್ಲರೂ ಕೂಡ ಆ ಕಟ್ಟಡ ಕುಸಿದಾಗ ಇವರು ತೀವ್ರವಾಗಿ ಗಾಯ ಆಗಿದ್ರು. ಇವ್ರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಲಾಗಿತ್ತು. ಕೆಲ ತಿಂಗಳ ಹಿಂದಷ್ಟೇ ಇವರ ಪತಿನೂ ಕೂಡ ಸಾವನ್ನಪ್ಪಿದ್ರು. ಈಗ ಹೆತ್ತವರನ್ನ ಕಳ್ಕೊಂಡು ಇಬ್ಬರು ಹೆಣ್ಣು ಮಕ್ಕಳು ಅನಾಥರಾಗಿದ್ದಾರೆ. ತಮ್ಮದಲ್ಲದ ತಪ್ಪಿಗೆ ಬಂದ ಸಾವಿದು. ಆ ಹಳೆ ಕಟ್ಟಡದ ಸಜ್ಜಾ ಕುಸಿದು ಕೆಳಗಡೆ ವ್ಯಾಪಾರ ಮಾಡ್ತಾ ಇದ್ರಲ್ಲ ಇವರೆಲ್ಲರೂ ಕೂಡ. ಆ ಸಂದರ್ಭದಲ್ಲಿ ಪುರುಷರು ಮೃತಪಟ್ಟಿದ್ದರು. ಮಹಿಳೆಯರನ್ನ 3 ಜನರ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಲಾಗಿತ್ತು. ಇಷ್ಟು ದಿನ ಹೇಗೋ ಸರ್ವೈವ್ ಆಯಿತು ಅಂದ್ಕೊಂಡ್ರೆ ಅಷ್ಟರಲ್ಲಿ ಈಗೊಂದು ದುಃಖಕರವಾದಂತಹ ಸುದ್ದಿ ಬಂದಿದೆ. ಜ್ಯೋತಿ ಅಂತಕ್ಕಂಥ ಮಹಿಳೆ ಮೃತಪಟ್ಟಿದ್ದಾರೆ. ಪಾಪ ಇವರ ಗಂಡನೂ ಕೂಡ ಕೆಲವೇ ತಿಂಗಳ ಹಿಂದೆ ಸತ್ತಿದ್ರಂತೆ. ಇಬ್ಬರು ಹೆಣ್ಮಕ್ಳು. ಈಗ ಅವ್ರ ಗತಿ ಏನು ಅಂತಕ್ಕಂಥದ್ದು ತುಂಬ ಆತಂಕದ ವಿಚಾರ. ಯಾರಾದರೂ ಸ್ಥಳೀಯ ಶಾಸಕರು ಅಥವಾ ಯಾರಾದರೂ ಜನಪ್ರತಿನಿಧಿಗಳು ಆ 2 ಹೆಣ್ಮಕ್ಳಿಗೆ ಏನಾದರೂ ಒಂದು ಆಸರೆ ಆಗಬೇಕು. ಅವರ ಕುಟುಂಬಸ್ಥರು ಯಾರಾದರೂ ಒಬ್ಬರು ಸಹಾಯ ಮಾಡಬೇಕು. ಇಲ್ಲ ಅಂತಂದರೆ ನೋಡ್ಕೊಳ್ಳೋರು ಗತಿ ಇರಲ್ಲ ಪಾಪ. ಹಾಗಾಗ್ಬಿಡುತ್ತೆ. ಬಡ ಕುಟುಂಬ, ಬೀದಿ ಬದಿ ವ್ಯಾಪಾರ, ಹಣ್ಣು ವ್ಯಾಪಾರ ಮಾಡೋ ಜನ ಅಂದರೆ ಯೋಚನೆ ಮಾಡಿ ನೋಡಿ ಇನ್ನೆಷ್ಟರ ಮಟ್ಟಿಗೆ ಇರಬೇಕು ಅಂತ. ಈಗ ಅವರು ಕೂಡ ಮೃತಪಟ್ಟಿದ್ದಾರೆ ಅಂತಕ್ಕಂಥ ಅಪ್ಡೇಟ್ ಸಿಗ್ತಾ ಇದೆ. ಬಳ್ಳಾರಿ ಜಿಲ್ಲೆಯ ಬಹುವರ್ಷಗಳ ಬೇಡಿಕೆ ರಿಂಗ್ ರೋಡ್ ನಿರ್ಮಾಣ ಕಾಮಗಾರಿ ಈಗಾಗಲೇ ಆರಂಭ ಆಗಿದೆ. ಆದರೆ ಇದೀಗ ರಿಂಗ್ ರೋಡ್ ಕಾಮಗಾರಿ ಅನ್ನದಾತರ ಬದುಕಿಗೆ ಕೊಳ್ಳಿ ಇಟ್ಟಿದ್ದು. ರಿಂಗ್ ರೋಡ್ ಕಾಮಗಾರಿಯ ಧೂಳಿಗೆ ರೈತರ ಬೆಳೆಗಳು ನಾಶವಾಗಿವೆ. ಬಳ್ಳಾರಿಯ ಬೀಸಲಹಳ್ಳಿ ಗ್ರಾಮದ ಹೊರವಲಯದಲ್ಲಿ ರಸ್ತೆ ಹಾದು ಹೋಗ್ತಿದ್ದು. ಬೀಸಲಹಳ್ಳಿ ಗ್ರಾಮದ ರೈತರ 200 ಎಕರೆಗೂ ಅಧಿಕ ಬೆಳೆ ಧೂಳಿನಿಂದ ನಾಶ ಆಗಿದೆ. ವಿಪರೀತ ಗಾಳಿಗೆ ಹೊಲಗಳ ತುಂಬ ಹಾರುಬೂದಿ ಧೂಳು ಬಂದು ಬೀಳ್ತಾ ಇದೆ. ಇದರಿಂದಾಗಿ ಬೆಳೆಯುವ ಹಂತದಲ್ಲಿ ಬೆಳೆ ಕಮರಿ ಹೋಗ್ತಿದ್ದು. ತೊಗರಿ, ಭತ್ತ, ಜೋಳ, ತರಕಾರಿ ಬೆಳೆಗಳು ಇದರ ನಾಶದಿಂದ ರೈತರು ಕಂಗೆಟ್ಟು ಹೋಗಿದ್ದಾರೆ.